ಸ್ವಾಗತ ಫೇಮಸ್ ಜಟಾಯು ಕೇರಳ. ವೆಲ್ಕಮ್ ಬ್ಯಾಕ್ ಡೇ 3 ಲಾಗ್. ಬಾಯ್ಸ್, ಇಡುಕಿ ಬ್ಯಾಕ್ ವಾಟರ್ ನೋಡಿ ಹೇಗಿದೆ, ಸೂಪರ್ ಆಗೈತೆ ಗುರು. ಲೊಕೇಶನ್ ಮಾತ್ರ ನೋಡಿ, ವ್ಯೂ ಪಾಯಿಂಟ್ ಅಲ್ಲಿದೆ ಮೇಲ್ಗಡೆ. ಅಲ್ಲಿ ಹೋಗಿಲ್ಲ, ಸದ್ಯಕ್ಕೆ ಕೆಳಗಡೆನೇ ಇದ್ದೀನಿ. ಫುಲ್ಲು ಮೇಲಕ್ಕೆ ಬರೋಷ್ಟಕ್ಕೆ ಇಲ್ಲೇ ಬುಸ ಬುಸ ಅಂತೈತೆ. ಇನ್ನೂ ಫುಲ್ಲು ಮೇಲಕ್ಕೆ ಹೋಗಬೇಕು, ಇನ್ನೂ ಸುಸ್ತಾಗಿ ಹೋಗ್ತೀನಿ, ಅದಕ್ಕೆ ಮೇಲೆ ಹೋಗಿಲ್ಲ. ಇಲ್ಲಿಂದನೇ ವ್ಯೂ ನೋಡ್ತಾ ಇದ್ದೀನಿ. ಹೇಗಿದೆ ನೋಡಿ, ಸೂಪರ್ ಆಗಿದೆ ಮಾತ್ರ ಗುರು, ಮಸ್ತ್ ಪ್ಲೇಸ್. ಕೆಳಗಡೆ ಅಂತೂ ಫುಲ್ಲು ಪಾತಾಳ, ಬಿದ್ದ ಅಂದರೆ ಹೋಯ್ತು ನೋಡ್ರಿ. ಫುಲ್ಲು ಹೆಂಗಿದೆ ಅಂದರೆ ಗುರು, ಇನ್ನೂ ಈ ಕಡೆ ಫುಲ್ಲು ಡ್ಯಾಮು ಈ ಕಡೆ ಐತೆ. ಇದು ಸುಮ್ಮನೆ ಏನೋ ಅಣೆ ಕಟ್ಟೋರು ವೈಟ್ ಅಷ್ಟೇ. ಇದು ಒಂದು ಝೂಮ್ ಮಾಡಿ ತೋರಿಸಿ ನೋಡ್ರಿ. ನೋಡಿ, ಅದೊಂದು ಬೋಟ್ ನಿಂತೈತೆ. ಮೊಬೈಲಾಗಿ ಕ್ಲಿಯರಾಗಿ ಕಾಣುತ್ತಿಲ್ಲ. ದೊಡ್ಡದೊಂದು ಬೋಟ್ ಅದು. ನೋಡಿ, ಇಲ್ಲಿ ಸುಮ್ಮನೆ ಅಣೆ ಥರ ಕಟ್ಟೋರು ಅಷ್ಟೇ. ಡ್ಯಾಮ್ ಬಂದು ಈ ಸೈಡ್ ಐತೆ, ಲೆಫ್ಟ್ ಸೈಡಲ್ಲಿ ನೋಡ್ರಿ. ಫುಲ್ಲು ಪೀಸಾಗಿ ಐತೆ ಮಾತ್ರ, ಸಖತ್ತು. ಬನ್ನಿ ಒಂದ್ಸಲ ಎಂಜಾಯ್ ಮಾಡ್ಕೊಂಡು ಹೋಗಿ, ಸೂಪರ್. ನೋಡಿ, ಅದು ಬೋಟ್ ನಿಂತೈತೆ, ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಅದು ಎಲ್ಲಿಂದ ಬಂತು, ಎಕಡೆಯಿಂದ ಬಂತು ಗೊತ್ತಿಲ್ಲ. ಅದು ನಿಂತೈತೆ, ಅದಂತೂ ಗ್ಯಾರಂಟಿ. ಒಟ್ಟಿನಾಗೆ ಇವಾಗ ನೀರು ನಾರ್ಮಲ್ ಇದ್ದಾಗ ಇಷ್ಟು ನೀರು ಐತೆ ಇವರು. ಇನ್ನು ನೀರು ತುಂಬ ಬಂದ್ಬಿಟ್ರೆ ಇನ್ನೆಷ್ಟು ನೀರು ಇರ್ತೈತೆ ಗೊತ್ತಿಲ್ಲ. ಬನ್ನಿ, ನಾವು ಇಲ್ಲಿಂದ ಬಂದಿದ್ದೇನೆ ಸೀದಾ ನೈಟ್ ಬಂದು ಆಲ್ಟ್ ಅದು ಜಟಾಯು ಟೆಂಪಲ್ ಹಿಂದೆಗಡೆ ಆಲ್ಟ್ ಆಗಿದ್ದು. ಅಲ್ಲಿಂದ ಬೆಳಗಡೆ ಬರೋಕ್ಕೆ ಮಧ್ಯೆ 1 ಕಿಲೋಮೀಟ್ರ್ ಅಷ್ಟೇ. ಸೂಪರ್ ಪ್ಲೇಸುಗಳು. ಬಂದು ಟಿಕೆಟ್ ಎಲ್ಲ ತಗೊಂಡು ಅಲ್ಲಿ ಬಂದು ಚೆಕಪ್ ಎಲ್ಲ ಮಾಡಿಸ್ಕೊಂಡು ಏನು ಬೇಕಂತ ಇಲ್ಲಿ ನಾವು ಮುಂದೆಗಡೆ ಕಾರ್ಗೆ ಹತ್ಕೊಂಡು ಕೇಬಲ್ ಕಾರ್ಗೆ ಅವ್ರು ಹಿಂದೆಗಡೆ ಹತ್ಕೊಂಡು ನೋಡಿರಿ ಹೆಂಗೈತೆ ಕೇಬಲ್ ಕಾರ್. ಅಂದರು ಇದಕ್ಕೆ ಬರಬೇಕು ಅಂತಲೇ ನಾನು ತುಂಬ ದಿವಸದಿಂದ ಒಂದು ಡ್ರೀಮ್ ಇತ್ತು ನನಗೆ. ಈ ಕನಸು ಇವತ್ತು ನನಸಾಗೈತೆ. ನನಗೆ ತುಂಬ ಖುಷಿ ಆಗ್ತೈತೆ. ಕೇರಳ ಬಂದಿದ್ದು 80% ಪಾಯಿಂಟ್ ಇದೊಂದೇ ಪಾಯಿಂಟ್ಗೋಸ್ಕರ ಬಂದಿದ್ದು. ನೋಡಿ, ಸೂಪರಾಗೈತೆ, ಹೇಳ್ತಾ ಇದ್ದೀವಿ. ಜಟಾಯು ಬಂದೇ ಬಿಟ್ಟು ನೋಡು, ಸೂಪರ್ ಗುರು. ಪ್ಲೇಸ್ ಮಾತ್ರ ಹೆಂಗೈತೆ ಅಂದರೆ ಅಲ್ಟಿಮೇಟು ಗುರು, ಸೂಪರಾಗೈತೆ. ಇಂಥ ಪ್ಲೇಸು ಮಿಸ್ ಮಾಡ್ಕೊಂಬಿಡ್ರಿ. ಅಂದರೆ ನಮ್ಮ ಕರ್ನಾಟಕದಲ್ಲಂತೂ ಈ ಥರ ರೋಪ್ ಕಾರ್ ಇಲ್ಲ. ಪ್ಲೇಸ್ ಬೇಜಾರೈತೆ, ಎಲ್ಲ ಅಂತ ಹೇಳಲ್ಲ. ರೋಪ್ ಕಾರ್ ಸ್ವಲ್ಪ ಇಲ್ಲ. ಇದನ್ನು ಆಡಬೇಕು ಅಂತ ಆಸೆಗೋಸ್ಕರ ಅಲ್ಲಿಂದ ಬಂದಿದ್ದೆ ನಾನು. ಅದಕ್ಕೋಸ್ಕರನೇ ಬಂದಿದ್ದು. ಆದ್ರೂ ಪ್ಲೇಸ್ ಏನು ಪರವಾಗಿಲ್ಲ, ಚೆನ್ನಾಗೈತೆ ನೋಡ್ರಿ. ಒಳ್ಳೆ ವ್ಯೂ ಐತೆ ನೋಡ್ರಿ. ಎಷ್ಟು ಸಖತ್ತಾಗಿ ಮಾಡಿದ್ದಾನೆ. ಫುಲ್ಲು ಇದು ಗುರು, ಇಲ್ಲಿರೋ ಬಂಡೆಯಲ್ಲೇ ಕೆತ್ತಿರೋದು ಗುರು. ಅಂದರೆ ಹೈಟ್ ಇರೋ ಬಂಡೆನ ಕೆತ್ತಿ ಡೌನ್ ಮಾಡಿರಂಗೆ ಅವರೇ. ಸೂಪರಾಗಿ ಮಾಡೋರು ಮಾತ್ರ, ಚೆನ್ನಾಗೈತೆ. ಒಳಗಡೆ ಇನ್ನೂ ಏನೋ ಆರ್ಟಿಸ್ಟ್ ಏನೋ ಮಾಡ್ತಾಯಿದ್ದಾರೆ. ಅದೇ ಏನಾದ್ರು ಒಂದು ಈ ವಿಗ್ರಹಗಳು ಅದೇನು ಮಾಡ್ತಾರೆ, ಅದರಲ್ಲೇ ದುಡ್ಡು ಮಾಡಿಬಿಡ್ತಾರೆ ಟಿಕೆಟ್ ಮಾಡಿ. ನೋಡ್ರಿ ವ್ಯೂ ಮಾತ್ರ ಹೆಂಗೆ ಕಾಣಿಸ್ತೈತೆ, ಸಖತ್ತಾಗಿ ಕಾಣಿಸ್ತೈತಲ್ವ, ಸೂಪರ್. ಫುಲ್ಲು ಆ ಮೋಡ ಗಿಡ ಸುತ್ತು ಜನ ನೋಡ್ರಿ. ಇಲ್ಲ ಒಂದು ರಾಮನ ದೇವಸ್ಥಾನ ಆಯ್ತಿದ್ದು. ಈ ರಾಮನ ದೇವಸ್ಥಾನ ಸೂಪರಾಗೈತೆ. ಪ್ಲಸ್ ನನಗಂದರೆ ತುಂಬ ಇಷ್ಟ ಆಯಿತು. ಎಲ್ಲರಿಗೂ ಇಷ್ಟ ಆಗುತ್ತೆ ಗುರು, ಯಾರಿಗೂ ಇಷ್ಟ ಆಗಲ್ಲ ಅನ್ನೋಂಗಿಲ್ಲ, ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಅಷ್ಟು ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಜಟಾಯು ರಾಮನ ಸೀತೆನ ಕಾಪಾಡೋಕ್ಕೆ ಹೋಗಿ ರೆಕ್ಕೆ ಮುರ್ಕೊಂಡು ಬಿದ್ದಿದ್ಕೂ ಸಾರ್ಥಕ ಆಯಿತು ಒಂಥರ. ಜಟಾಯು ಪಕ್ಷಿ ತುಂಬ ಫೇಮಸ್ ಆಗೋಯ್ತು ಒಂಥರ. ನೋಡಿ, ಇದು ರಾಮನ ದೇವಸ್ಥಾನ. ದೇವಸ್ಥಾನ ಆ ಕಡೆ ಎಲ್ಲ ವಿಡಿಯೋ ಮಾಡೋಕ್ಕೆ ಬರಲ್ಲ, ಬ್ಯಾಕಿಂದ ಮಾತ್ರ ಮಾಡಿದ್ದೀನಿ. ಫ್ರಂಟಲ್ಲಿ ಹೋದರೆ ಅವ್ನು ಯಾರೋ ಒಬ್ಬ ಇರ್ತಾನೆ ಮುಸಂಡಿ, ಕಯ ಅಂತಿದ್ದ, ಅದಕ್ಕೆ ಮಾಡೋಕ್ಕಾಗಲಿಲ್ಲ. ಬರೀ ಬ್ಯಾಕಿಂದ ಮಾಡಿದ್ದೀನಿ. ಅದೊಂದು ರಾಮನ ಪಾದ ಇತ್ತು, ಅದು ಮಾಡೋಕ್ಕಾಗಲಿಲ್ಲ, ಮಿಸ್ ಆಯಿತು, ಸಾರಿ. ನೋಡಿ, ಸೂಪರ್. ಈ ಕಡೆ ಬ್ಯಾಕಿಂದ ಇದು ಸಕ್ಕತ್ತಾಗಿ ಕಳಿಸ್ತೈತೆ ಇದ್ರು. ಒಂದು ಟೈಮ್ ಆಯಿತು, ಮಳೆ ಬೇರೆ ಬರ್ತಾಯಿದೆ, ಅದಕ್ಕೆ ನಾವು ಹೊರಟ್ಬಿಟ್ಟು ನೋಡಿ ಇಲ್ಲಿ ಮಳೆಯಲ್ಲಿ ಹೆಂಗೆ ಕಾಣಿಸ್ತಾ ಇದ್ದೀವಿ. ಸೂಪರಾಗೈತೆ ಇವರು ಮಾತ್ರ. ಆಮೇಲೆ ನಾವು ಹೊರಗಡೆ ಕುಂತ್ಕೊಂಡು ಅಡೆ ನೋಡೋದಕ್ಕೆ ಏನೋ ಒಂಥರ ಭಯ ಆಗುತ್ತೆ. ಏನೋ ಬಿದ್ದಿದ್ದೋದ್ರೆ ಏನಪ್ಪ ಕತೆ ಅಂತ. ತುಂಬ ಕೆಪಾಸಿಟಿ ಇದೆ, ಚೆನ್ನಾಗಿದೆ. ಈ ಥರ ಒಂದು ನಮ್ಮ ನೆಲಮಂಗಲ, ಬೆಂಗಳೂರು ರೂರಲ್ ನೆಲಮಂಗಲದಲ್ಲಿ ಒಂದು ಪಾಯಿಂಟಿಗೆ ಬರಬೇಕು ಅಂತ ನನಗೆ ತುಂಬ ಆಸೆ ಇದೆ. ಅದು ಯಾವ ಬೆಟ್ಟ ಅಂತ ಕಮೆಂಟ್ ಮಾಡಿ ನೋಡೋಣ. ಯಾವ ಬೆಟ್ಟಕ್ಕೆ ಬಂದರೆ ಚೆನ್ನಾಗಿರುತ್ತೆ ಅಂತ. ಸಕ್ಕತ್ತಾಗಿರುತ್ತೆ, ತುಂಬ ಜನ ಬರ್ತಾರೆ ಅಲ್ಲಿಗೆ, ತುಂಬ ಹಿಟ್ಟಾಗುತ್ತೆ, ಚೆನ್ನಾಗಿರುತ್ತೆ.
ಆ ಬೆಟ್ಟದಲ್ಲಿ ಮಾಡಲೇಬೇಕು ಕೇಬಲ್ ಕಾರು. ಈ ಕೇಬಲ್ ಕಾರ್ ಮಾಡಿಬಿಟ್ರಂತೂ ಸೂಪರಾಗಿರುತ್ತೆ ಗುರು, ಮಸ್ತ್. ಇಡೀ ಇಂಡಿಯಾಗೆ ಫೇಮಸ್ ಆಗುತ್ತೆ ಅಲ್ಲಿ ಮಾಡಿದ್ರೆ, ಗ್ಯಾರಂಟಿ. ಅಷ್ಟು ಫೇಮಸ್ ಜಾಗನೂ ಅದು, ಅಷ್ಟು ಚೆನ್ನಾಗಿರುತ್ತೆ. ಓಕೆ ನೋಡಿ, ಸ್ಟಾಪ್ ಮಾಡಿಬಿಟ್ರು ಇಲ್ಲೇ ನೋಡಿ. ನಮ್ಮ ಹುಡುಗರೆಲ್ಲ ಫುಲ್ಲು ಮೊಬೈಲ್ ನೋಡ್ತಾವ್ರೆ. ಗುರು ಜಟಾಯ ಮುಗಿಸ್ಕೊಂಡು ಹೊರಟಿದ್ದೆ ನಾವು ಅಜ್ಮಲ್ ಶಿವ ಅಂತೂ ಸಕ್ಕತ್ತಾಗೈತೆ. ಸಮುದ್ರ ಫುಲ್ಲು ಲಾಕ್ ಮಾಡವ್ರೆ, ಯಾರನ್ನೂ ಸಮುದ್ರದ ಕಡೆ ಬಿಡ್ತಾ ಇಲ್ಲ ನೋಡಿ. ಶಿವನ ಮುಂದೆ ದೊಡ್ಡ ಪಾತ್ರೆ ಬೇರೆ ಇಕ್ಬಿಟ್ಟವ್ರೆ. ದುಡ್ಡುಗಳು ಎಲ್ಲರೂ ದುಡ್ಡು ಮಾಡ್ತಾರೆ ಅಷ್ಟೇ, ಕೇಳೋದವರು ಎಲ್ಲ ಒಂದಿಷ್ಟು ದುಡ್ಡು ಮಾಡ್ತಾರೆ, ಅಷ್ಟು ಮಾಡ್ತಾರೆ. ಇದು ಏನು ಅಂದರೆ ಉದ್ಭವ ಆಗಿಲ್ಲ, ಇವರೇ ಕಟ್ಟಿರೋದು. ಕಟ್ಟಿ ಆ ಕೆಳಗಡೆ ಎಲ್ಲ ಒಂಥರ ಮಸ್ತಾಗೈತೆ ಇವರು. ಬನ್ನಿ, ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದು, ಪ್ಲೇಸ್ ಚೆನ್ನಾಗೈತೆ. ಅಲ್ಲಿಂದ ನಾವು ಬಂದಿದ್ದೆ ನಮ್ಮ ಇಂಡಿಯಾ ಲಾಸ್ಟ್ ಬಾರ್ಡರ್ ಕನ್ಯಾಕುಮಾರಿ ಅಂತಂದ್ರು ಸಕ್ಕತ್ತಾಗೈತೆ. ಆದರೆ ನಾವು ಬಂದಾಗ ಕತ್ಲಾಗಿತ್ತು, ಏನು ಮಾಡೋಕ್ಕಾಗಲ್ಲ. ಓಕೆ ಫ್ರೆಂಡ್ಸ್, ಬೈ, ಗುಡ್ ನೈಟ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್.